ವೋಟ್ ಕಳ್ಳತನ ಮಾಡಿದಾರೆ ಸೆಂಟ್ರಲ್ ಇಂದ. ನಿಜವಾದ ಅನ್ಯಾಯ ಇದು, ಘೋರ ಅನ್ಯಾಯ ಇದು. ಇದು ಮೋದಿ ಅವರು ಮಾಡಿರೋದಂತೂ ಅಪರಾಧ ಅನಿಸ್ತದೆ. ಇದು ಖಂಡಿಸ್ಬೇಕಾಗತ್ತೆ ನಾವೆಲ್ಲ. ನೋಡಿ, ಇವಾಗ ಮಾದೇಪುರ ಒಂದೇ ಸಾಕ್ಷಿ ಕೊಡ್ತಾ ಇದೀವಿ. ಮಾದೇಪುರ ಬೆಂಗಳೂರು ಸೌತ್ ಅಲ್ಲಿ ಹೆಚ್ಚಿನ ರೀತಿ ಆಗಿದೆ. 1 ಲಕ್ಷ ಚಿಲ್ಲರೆ ಒಟ್ಟು ಮಾದೇಪುರದಲ್ಲೇ ಆಗಿದೆ. ಅದು ದಾಖಲೆ ಸಮೇತ ನಾವು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿದ್ದಾರೆ. ಇಷ್ಟೇ ಸಾಕಲ್ವಾ? ಇನ್ನ ಏನ್ ಬೇಕು? ಇದನ್ನ ಪರಿಗಣನೆ ತಗೊಳುತ್ತೆ ಅಂತ ನಂಬಿಕೆ ಇದೆಯಾ ಸರ್? ಎಲೆಕ್ಷನ್ ಕಮಿಷನ್ ಸಂವಿಧಾನ ಪ್ರಕಾರ ತಗೊಳ್ಬೇಕು. ತಗೊಳ್ಳಿಲ್ಲ ಅಂದ್ರೆ ನಾವು ಘೋರ ಉಗ್ರ ಹೋರಾಟ ಮಾಡ್ತೀವಿ. ಇವತ್ತಿನ ಪ್ರತಿಭಟನೆ ಬಹಳ ಚೆನ್ನಾಗಿದೆ. ಇದು ಕರೆಕ್ಟ್ ಆಗಿ ಕಂಡು ಹಿಡಿದಿದ್ರೆ ಮೋದಿ 100 ಸೀಟೇ ಬರ್ತಾ ಇದ್ದಿದ್ದು. ಆದ್ರೂ 20 ಸೀಟ್ ಕಡಿಮೆ ಆಗಿ ಅಲ್ಲಾಡಿ ಹೋಗಿದ್ದಾರೆ. ಮುಂದೊಂದು ದಿನದಲ್ಲಿ ಬಿಜೆಪಿ ಅಡ್ರೆಸ್ ಇಲ್ಲದೆ ಹೋಗ್ತದೆ. ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ರಾಹುಲ್ ಗಾಂಧಿ ಅಂತ ಲೀಡರ್ ಇಡೀ ನಮ್ಮ ಭಾರತ ದೇಶದಲ್ಲಿ ಇನ್ನು ಹುಟ್ಟೋದಿಲ್ಲ. ಬಹಳ ಆಕ್ಟಿವ್ ಇದ್ದಾರೆ, ಒಳ್ಳೆ ಜನ. ಇವತ್ತಿನ ಪ್ರತಿಭಟನೆ ರಾಹುಲ್ ಗಾಂಧಿ ಅವರು ಮತ್ತೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಎಲ್ಲರೂ ಸೇರಿ ಈ ಒಂದು ಪ್ರತಿಭಟನೆ ಸಕ್ಸಸ್ ಆಗಿದೆ. ಅವರಿಗೆ ಒಂದು ಸ್ವಲ್ಪ ಬಿಜೆಪಿ ಅವರಿಗೆ ಬಿಸಿ ಮುಟ್ಟಿದೆ ಅಂತ ನಮ್ಮ ಅಭಿಪ್ರಾಯ. ಮೇಲಿನ ಎದ್ದು ಹೊರ ಮೇದಂಗ ಆದ್ಮೇಲ್ವಾ ಎಲೆಕ್ಷನ್ ಕಮಿಷನ್ ಇಂತ ಕೆಲಸ ಮಾಡಬಹುದಾ? ಎಲೆಕ್ಷನ್ ಕಮಿಷನ್ ಅವರು ಮೀಡಿಯಾದವರು ಪೂರ ಜನ ಕೊಂಡ್ಕೊಂಡ್ಬಿಟ್ಟವನೆ ಮೋದಿಗೆ ಸರ್ವಾಧಿಕಾರ. ಇದಕ್ಕೊಂದು ಬ್ರೇಕ್ ಇಷ್ಟೆಲ್ಲ ಬೀಳ್ತದೆ. ಎಲ್ಲ ಜನಪ್ರತಿನಿಧಿಗಳು ಬೆನ್ನು ಹತ್ತಿ ಹೊಡಿಬೇಕು ಬಿಜೆಪಿ ಲೀಡರ್ಗಳಿಗೆ. ಅವಾಗೆಲ್ಲ ಸರಿ ಹೋಗ್ತದೆ ಅನ್ನೋದು ನನ್ನ ಅಭಿಪ್ರಾಯ.